ವೀಕ್ಷಕರೇ, ಕಲ್ಲು ಸಕ್ಕರೆಯಂತಹ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ ಎಂಬ ಕವಿ ಮಾತಿನಂತೆ ತಮ್ಮನ್ನು ನಗಿಸುವ ಈ ಕಾರ್ಯಕ್ರಮ ನಿತ್ಯಾನಂದ ನಗೆಗೊಂದು ನೆಪ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತಮಗೆಲ್ಲ ತಿಳಿದಿರುವಂತೆ, ಊರಿಗೆಲ್ಲ ತಿಳಿದಿರುವಂತೆ, ಈ ನಡುವೆ ಈದಿನ ದಿನಗಳಲ್ಲಿ ಪ್ರಾಮಾಣಿಕತೆ ಕಡಿಮೆ ಆಗ್ತಾ ಇದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಯಾರೊಬ್ಬ ಸಿಕ್ಕಿದೆ, ನಾನು ಕೇಳಿದೆ, ನಿನಗೆ ಎಷ್ಟು ಜನಪ್ಪ ಮಕ್ಕಳು? ಸರ್ 3 ಜನ ಅಂತ ಅಂದ. ಏನು ಮಾಡ್ತಾ ಇದ್ದಾರೆ? ಒಬ್ಬಂದು BA ಆಗಿದೆ, ಇನ್ನೊಬ್ಬಂದು BSc ಆಗಿದೆ, ಇನ್ನೊಬ್ಬ ಏನು ಮಾಡ್ತಾ ಇದ್ದಾನೆ, ಅವನು ಕಳ್ಳತನ ಮಾಡ್ತಾ ಇದ್ದಾನೆ ಅಂತ. ಸೂರ್ಯನ 3ನೇ ಅವನು ಕಳ್ಳತನ ಮಾಡ್ತಾ ಇದ್ದಾನೆ, ಅವನನ್ನು ಒದ್ದು ಹೊರಗೆ ಹಾಕ್ಬೋದಲ್ಲ? ಇಲ್ಲ ಸರ್, ಹೊರಗೆ ಹಾಕುವಂಗಿಲ್ಲ. ಯಾಕೆ? ಅವನೊಬ್ಬನೇ ಮನೇಲಿ ದುಡಿಯೋನು ಅಂತ ಅಂದ. ನಾನು ಫಸ್ಟ್ ಟೈಮ್ ಬೆಂಗಳೂರು ಬಂದಾಗ ಈ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೀತೀವಿ. ನಮ್ಮ ಊರ ಕಡೆ ಈ ಪದ್ಧತಿ ಇಲ್ಲ. ಕಡಲೆಕಾಯಿ ಬೀಜ ಮಾರ್ತಾಯಿದ್ರು. ನಾನು ಎಲ್ಲ ಕಡೆ ವಿಚಾರಿಸಿದಾಗ ಕಿಲೋಗೆ 10 ರೂಪಾಯಿ ಮಾರ್ತಾಯಿದ್ರು. ಒಬ್ಬರು ಮಾತ್ರ 20 ರೂಪಾಯಿ ಮಾರ್ತಾಯಿದ್ದ. ನಾನು ಕೇಳಿದಪ್ಪ, ನಿಂದೇನಪ್ಪ ವಿಶೇಷ? ಎಲ್ಲರೂ 10 ರೂಪಾಯಿಗೆ ಮಾರ್ತಾ ಇದ್ದಾರೆ, ನೀನು 20 ರೂಪಾಯಿಗೆ ಮಾರ್ತಾ ಇದೆಯಲ್ಲ. ಅವ್ನು ಹೇಳ್ತಾರೆ, ಸರ್ ನೀವು ಘಟ್ಟದ ಕೆಳಗಿನವರು, ನಿಮ್ಗೆ ಗೊತ್ತಿಲ್ಲ, ಇದು ಹೈಬ್ರಿಡ್ ವೆರೈಟಿ, ಸ್ಪೆಷಲ್ ವೆರೈಟಿ, ತಗೊಂಡೋಗಿ 1 kg ಮತ್ತೆ ಪುನಃ ಬರ್ತೀರಿ ಅಂತಂದ. ಸರಿಯಪ್ಪ ಅಂತ ಸರಿ ಕೊಡೋ, ನೋಡೋ ಹೇಗಿದೆ ಅಂತ ಹೇಳಿ 1 kg ಕಡಲೆಕಾಯಿ ಪ್ಯಾಕ್ ಮಾಡಿಸಿದೆ, 20 ರೂಪಾಯಿ ಕೊಟ್ಟೆ. ಮನೆಗೆ ಬಂದುಬಿಟ್ಟು ನಾನು ನನ್ನ ಹೆಂಡತಿ ಭಾಳ ಕುತೂಹಲದಿಂದ ಆ ಕಡಲೆಕಾಯಿ ಬೀಜ ಓಪನ್ ಮಾಡಲಿಕ್ಕೆ ಶುರು ಮಾಡಿದೆ. ಮಾಡಿದರೆ ಒಳಗೆ ಒಂದೇ ಒಂದು ಬೀಜ ಇಲ್ಲ, ಯಾವುದೇ ಕಡಲೆಕಾಯಲ್ಲಿ ಬೀಜನೇ ಇಲ್ಲ. ಅಯ್ಯೋ ಪುಣ್ಯಾತ್ಮ, 20 ರೂಪಾಯಿ ತಗೊಂಡಿದ್ಯಾ, ಒಂದು ಬೀಜ ಇಲ್ಲ ಅಂತ ವಾಪಸ್ ಬಂದೆ. ಕೇಳಿದೆ, ಏನಪ್ಪ ತಮ್ಮ 20 ರೂಪಾಯಿ ತಗೊಂಡಿದ್ಯಾ, ಒಂದು ಬೀಜ ಇಲ್ಲ, ಏನು ಸಮಾಚಾರ? ಇದು ನಿನ್ನ ವ್ಯಾಪಾರನ? ಇದು ಪ್ರಾಮಾಣಿಕತೆನ? ಆಗ ಅವನು ಹೇಳ್ತಾನೆ, ಸರ್ ನಿಮಗೆ ಅದೇ ಹೇಳಿದ್ದು, ನೀವು ಘಟ್ಟದ ಕೆಳಗಿರೋ ನಿಮಗೆ ಗೊತ್ತಿಲ್ಲ ಏನು, ಇದು ಸೀಡ್ಲೆಸ್ ವೆರೈಟಿ ಸರ್ ಅಂತಾನೆ. ಯಾವುದೋ ಒಂದು ನಾಯಿ ಮರಿ ಬೇಕು ಅಂತ ಹೋಗಿದ್ದೆ. ಅವನು ಹೇಳಿದ, ಸರ್ ಒಳ್ಳೆ ನಾಯಿ ಮರಿ ಇದೆ, ಆದರೆ ಬೆಲೆ ಸ್ವಲ್ಪ ಜಾಸ್ತಿ. ಎಷ್ಟು? 300 ರೂಪಾಯಿ ಅಂತಂದ. 300 ರೂಪಾಯಿನಾ? ಜಾಸ್ತಿ ಆಗಿತ್ತಲ್ಲ? ಇಲ್ಲ ಸರ್, ಜಾಸ್ತಿ ಆಗಲಿಲ್ಲ. ನೋಡಿ, ನೀವು ಬೆಲೆ ಜಾಸ್ತಿ ಕೊಟ್ಟರು ಕೂಡ ಈ ನಾಯಿ ಮರಿ ಮಾತ್ರ ಒಳ್ಳೆ ಪ್ರಾಮಾಣಿಕವಾದ ನಾಯಿ ಮರಿ ಅಂತಂದ. ಓ ಇರ್ಬೋದು, ಅದು ಹೇಗೆ ಹೇಳ್ತೀನಿ ನೀನು, ಒಳ್ಳೆ ಪ್ರಾಮಾಣಿಕ ನಾಯಿ ಮರಿ? ಖಂಡಿತವಾಗಿ ಹೇಳ್ತೇನೆ ಸರ್. ಅದು ಯಾಕೆ ಹೇಳ್ತೀಯಾ? ಅದು ಹೆಂಗೆ ಹೇಳ್ತೀಯಾ? ಅದು ಹೆಂಗೆ ಹೇಳ್ತೇನೆ ಅಂದರೆ, ಈ ನಾಯಿ ಮರಿನ 3 ಸಲ ಮಾರಿದ್ದೇನೆ, 3 ಸಲ ಕೂಡ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದಿದೆ. ಒಂದು ಸಲ ನಾನು ಊರಿಗೆ ಹೋಗಬೇಕಾಗಿತ್ತು. ಹೋಗಬೇಕಿದ್ರೆ ಹಾಸನದ ಹತ್ತಿರ, ಸಕಲೇಶ್ವರ ಹತ್ತಿರ ನಮ್ಮ ಕಾರು ಒಂದು ಹಳ್ಳಕ್ಕೆ ಬಿತ್ತು. ಹಳ್ಳಕ್ಕೆ ಬಿದ್ದ ಕೂಡಲೇ ಭಾಳ ಗಡಿಬಿಡಿ ಆಯಿತು. ಹೆಂಡತಿ ಮಕ್ಕಳಿದ್ದಾರೆ, ರಾತ್ರಿ ಹೊತ್ತಾಗಿದೆ. ಅಷ್ಟೊತ್ತಿಗೂ 4 ಜನ ಹಳ್ಳಿಯವರು ಓಡಿ ಬಂದರು. ಸರ್ ಏನಾಗಿದೆ ಸರ್? ಇಲ್ಲಪ್ಪ, ಹಳ್ಳಕ್ಕೆ ಕಾರ್ ಬಿದ್ದಿದೆ ಅಲ್ವೋ. ಅಯ್ಯಯ್ಯೋ, ನೀವು ಯಾಕೆ ವರಿ ಮಾಡಬೇಕು, ನಾವಿರುತ್ತಿ ಆತಕ್ಕೆ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ನಮ್ಮಲ್ಲಿ ಕೂತ್ಕೊಳಿಸಿದ. ಎಲ್ಲರೂ ಸೇರಿ ಕಾರನ ಮೇಲೆ ಇಟ್ಟು. ಭಾಳ ಖುಷಿ ಆಯ್ತು ನನಗೆ, ಎಂಥ ಹಳ್ಳಿ ಜನ ಅಂತ ಹೇಳಿಬಿಟ್ಟು ಅವರಿಗೆ 50 ರೂಪಾಯಿ ಕೊಟ್ಟೆ. ಬರುವಾಗ ಒಂದು ಮಾತು ಕೇಳಿದೆ, ಸರಿಯಪ್ಪ ಈಗ ನೀವು ನಿಮ್ಮ ಈ ಜೀವನೋಪಾಯಕ್ಕೆ ಏನು ಮಾಡ್ತಿದ್ದೀರಿ, ಇಲ್ಲಿ ಮಳೆ ಬೆಳೆ ಇದೆಯೋ, ನಿಮ್ಮ ವೃತ್ತಿ ಏನು, ನಿಮ್ಮ ಕಸುಬೇನು? ಅವ್ರು ಹೇಳ್ತಾರೆ, ಸರ್ ಮಣ್ಣಂಗಟ್ಟಿ ಸರ್, ಇಲ್ಲಿ ಮಳೆನೂ ಇಲ್ಲ ಬೆಳೆನೂ ಇಲ್ಲ, ಮತ್ತು ನೀವು ಜೀವನೋಪಾಯಕ್ಕೆ ಏನು ಮಾಡ್ತೀರಿ? ಏನಿಲ್ಲ, ಈ ಹಾಗೆ ದಾರಿ ರಸ್ತೆ ಉದ್ದಕ್ಕೂ ಹೀಗೆ ಹಳ್ಳ ತೋಡ್ತಾ ಇರ್ತವೆ, ಕಾರ್ಗಳು ಬೀಳ್ತವೆ, ಮೇಲೆ ಇಡ್ತವೆ, ಏನೋ 50 ರೂಪಾಯಿ 100 ರೂಪಾಯಿ ಕೊಡ್ತಾರೆ, ಬದುಕ್ತಾ ಇದ್ದೇವೆ ಅಂತೇಳಿ. ಇದು ಈಗಿನ ಕಾಲದ ಪ್ರಾಮಾಣಿಕತೆ. ಒಂದು ದೇವಸ್ಥಾನದಲ್ಲಿ ಯಾರೋ ಒಬ್ಬರು ಒಂದು ಬೆಳ್ಳಿ ಗಣೇಶನನ್ನು ಕೊಟ್ಟರಂತೆ. ಆದರೆ ಇನ್ನೂ ಹಣ ಪಾವತಿ ಆಗಿರಲಿಲ್ಲ. ಆ ಬೆಳ್ಳಿ ವಿಗ್ರಹ ಮಾಡಿದವನಿಗೆ ಇನ್ನೂ ಹಣ ಸಂದಾಯವಾಗಿರಲಿಲ್ಲ. ಆಗ ಅದಕ್ಕೊಂದು ಸಮಾರಂಭ ಏರ್ಪಡಿಸಿಬಿಟ್ಟು ಗಣೇಶ ವಿಗ್ರಹ ಇಟ್ಟು ಪಕ್ಕದಲ್ಲಿ ಡಬ್ಬಿಯನ್ನು ಇಟ್ಬಿಟ್ಟು ಕಾರ್ಯಕಾರಿ ಸಮಿತಿಯವರು ಹೇಳಿದರು, ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ನೋಡಿ ಗಣೇಶನ ವಿಗ್ರಹ ಯಾರು ಡೊನೇಟ್ ಮಾಡಿದ್ದಾರೆ, ಆದರೆ ಇನ್ನೂ ಹಣ ಸಂದಾಯವಾಗಿಲ್ಲ, ತಾವೆಲ್ಲರೂ ಕೂಡ ಡೊನೇಷನ್ನ ಈ ಡಬ್ಬಿಯೊಳಗೆ ಹಾಕಿ ಅಂತಂದರೆ ಪಾಪ ಎಲ್ಲರೂ ಕೂಡ 100 ರೂಪಾಯಿ 200 ರೂಪಾಯಿ ಡಬ್ಬಿಗೆ ಡೊನೇಷನ್ ಹಾಕಿದರು. ಒಂದಷ್ಟು ಅಷ್ಟು ದುಡ್ಡು ಸಂಗ್ರಹ ಆಗಿರಬೇಕು. ಅಷ್ಟೊತ್ತಿಗೆ ಕರೆಂಟ್ ಹೋಯಿತು. ಕರೆಂಟ್ ಹೋದ ಕೂಡಲೇ 10 ನಿಮಿಷ ಕರೆಂಟೇ ಬರಲೇ ಇಲ್ಲ. 10 ನಿಮಿಷ ಆದರೆ ಕರೆಂಟ್ ಬರುತ್ತೆ, ಆ ಡಬ್ಬಿನೇ ಇಲ್ಲ, ಯಾರೋ ಎತ್ಕೊಂಡು ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಪಾಪ ಆ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಿಗೆ ಭಾಳ ದುಃಖ ಆಯಿತು. ಅಲ್ಲಿ ದೇವರ ದುಡ್ಡು, ಇದನ್ನು ಕೂಡ ನೀವು ಎತ್ಬಿಟ್ಟಿದ್ದೀರಲ್ಲ, ಯಾವ ನ್ಯಾಯ ಇದು? ಯಾರಾದರೂ ಈ ಥರ ಮಾಡೋದು ಧರ್ಮ ಅಲ್ಲ. ದಯವಿಟ್ಟು ಯಾರಾದರೂ ಇದನ್ನು ಕದ್ದಿದ್ದರೆ ಆ ಡಬ್ಬಿಯನ್ನು ವಾಪಸ್ ತಂದು ನಿಂತದ್ದು. ಅಷ್ಟೊತ್ತಿಗೆ ಆ ಪುರೋಹಿತರು ಅಂತ ಹೇಳಿ, ಸರ್ ನಿಮಗೆ ಬುದ್ಧಿಗಿದೆಯಾ? ಯಾರಾದರೂ ಕದ್ದವರ ಡಬ್ಬಿನ ವಾಪಸ್ ತಂದಿಲ್ಲಿ ಇಡ್ತಾರಾ? ಇಲ್ವಲ್ಲ. ಅದಕ್ಕೆ ನಾನು ಏನು ಮಾಡಲಿ, ಒಂದು ಉಪಾಯ ಹೇಳ್ತೇನೆ ನೋಡಿ. ಇನ್ನೊಂದು ಸಲ ಕರೆಂಟ್ ತೆಗೆದು ಬಿಡೋಣ 10 ನಿಮಿಷ. ಅಷ್ಟೊತ್ತಿಗೆ ಆ ಕಳ್ಳ ಕತ್ಲಾಗಿ ಬಿಡುತ್ತೆ, ಅವನ ಮುಖ ಯಾರಿಗೆ ಕಾಣೋಲ್ಲ, ವಾಪಸ್ ತಂದಿಡ್ತಾನೆ, ಅದು ಅವನಿಗೆ ಅನುಕೂಲ ಮಾಡಿದಾಗ ಆಗುತ್ತೆ ಅಂತಂದರು. ಸರಿ ಇದು ಒಪ್ಕೊಂಡು 10 ನಿಮಿಷ ಕರೆಂಟ್ ತೆಗೆದ್ರು. ಕರೆಂಟ್ ಹೋಯಿತು. ಕರೆಂಟ್ ಹೋದ ಕೂಡಲೇ 10 ನಿಮಿಷ ಯಾರು ತಂದಿರ್ತಾರೆ ಅಂತ ಪುರೋಹಿತರು ದೇವರಿಗೆ ನಮ್ಮ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾಯಿದ್ರು. ಪುನಃ ಕರೆಂಟ್ ಬಂದು ನೋಡಿದರೆ ಡಬ್ಬಿ ಬಿಡಿ, ಗಣೇಶನ ವಿಗ್ರಹನೇ ಇಲ್ಲ. ಯಾರೋ ಮೊನ್ನೆ ಡಾಕ್ಟ್ರು ಸಿಕ್ಕಿದ್ರು ನನಗೆ. ಅವರು ಹೇಳಿದರು, ಅವ್ರ ಕ್ಲಿನಿಕ್ ಹೋಗಿದ್ದೆ.
ಅವರು ಆ ಪೇಷಂಟ್ ಕರೆದು ಹೇಳ್ತಾರೆ, ನೋಡಪ್ಪ ನಾನು ನಿನಗೆ ಒಂದು ಪ್ರಿಸ್ಕ್ರೈಬ್ ಮಾಡ್ತೇನೆ, ಆ ಪ್ರಿಸ್ಕ್ರೈಬ್ ಮಾಡಿದ್ದಕ್ಕೆ ನನಗೆ ಸ್ವಲ್ಪ ಫೀಸ್ ಕೊಡು, ಯಾಕೆಂದ್ರೆ ನಾನು ಬದುಕಬೇಕಲ್ಲ. ನಾನು ಮಾಡಿದ ಆ ಪ್ರಿಸ್ಕ್ರೈಬ್ ಡ್ರಗ್ಗನ್ನು ಹೋಗಿ ನೀನು ಕೆಮಿಸ್ಟ್ ಶಾಪಲ್ಲಿ ತೆಗೋ, ಯಾಕೆಂದರೆ ಅವ್ರು ಬದುಕಬೇಕಲ್ಲ. ಆದರೆ ಆ ಡ್ರಗ್ಗನ್ನು ನೀನು ತಗೊಳ್ಬೇಡ, ಅದನ್ನು ಗಟರ್ಗೆ ಬಿಸಾಕು, ಯಾಕೆ ನೀನು ಬದುಕಬೇಕಲ್ಲ. ಅದು ಸೋಬತ್ತೆ ಅಡಲ್ಟ್ರೇಟೆಡ್. ಪಾಪ ಯಾವನೋ ಒಬ್ಬನಿಗೆ ಬಹಳ ಬೇಜಾರಾಗಿ ಲೈಫಲ್ಲಿ ತಾನು ಸತ್ತು ಹೋಗ್ತಾರೆ ಅಂತೇಳಿ ಅವನು ವಿಷ ತಗೊಂಡಂತೆ. ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದಂಥ ವಿಷ. ಅದು ವಿಷ ಎಷ್ಟು ಅಡಲ್ಟ್ರೇಟ್ ಆಗಿತ್ತಂದರೆ ಅವ್ರು ಸಾಯಲೇ ಇಲ್ಲ, ವಿಲಿ ಒದ್ದಾಡಿದ. ತಕ್ಷಣ ಅವನನ್ನು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಲೈಫ್ ಸೇವಿಂಗ್ ಡ್ರಗ್ ಒಂದು ಕೊಟ್ಟರು ನೋಡಿ. ಆದರೆ ಲೈಫ್ ಸೇವಿಂಗ್ ಡ್ರಗ್ ಎಷ್ಟು ಅಡಲ್ಟ್ರೇಟ್ ಆಗಿದ್ದಂದರೆ ಅವನು ಇಮಿಡಿಯೇಟ್ಲಿ ಹಿಡ್ದ. ಪೊಲಿಟಿಷಿಯನ್ಸ್ ಹೇಗೆ ಅಂದರೆ, ಇನ್ ಅವರ್ ಕಂಟ್ರಿ communications are wireless, correspondences are paperless, cooking is fireless, and millions are homeless, fruits are seedless, youths are jobless, but politicians are shameless ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ಈ ಪೊಲಿಟಿಷಿಯನ್ಸ್ ಹೇಗಿರ್ತಾರೆ ಅಂದರೆ, ಕೇಳುವರು ವೇದಾಂತ, ಹೇಳುವರು ಸಿದ್ಧಾಂತ, ಆದರೆ ಮಾಡುವರು ರಾದ್ದಾಂತ. ತಮಾಷೆಯಾಗಿ ಒಬ್ಬರು ಹೇಳ್ತಾ ಇದ್ರು ಮೊನ್ನೆ, ಮಂತ್ರಿಗಳೆಂದರೆ ಮಂತ್ರಿಗಳಿಗೆ ಕೋಟಿ ಕೋಟಿ, ಜನರಿಗೆ ಲಂಗೋಟಿ. ಯಾಕೆಂದರೆ ಅವರು ಎಷ್ಟವರೆಗೆ ಬರೀ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರನ್ನು, ಆಡಳಿತ ಪಕ್ಷದವರು ವಿರೋಧ ಪಕ್ಷ, ಒಬ್ಬರಿಬ್ಬರನ್ನ ಬೈಯೋದು ಬಿಟ್ಟರೆ ಇವರಿಗೆ ಏನು ಬೇರೆ ಕೆಲಸನೇ ಇಲ್ಲ. ಮೊನ್ನೆ ಯಾವನೋ ರಾಜಕಾರಣಿ ಹೇಳ್ತಾ ಇದ್ದ, ನೋಡಿ ನನಗೆ ನನ್ನ ಜಾತಕದಲ್ಲಿ ನನ್ನ ಜ್ಯೋತಿಷರು ಹೇಳಿದ್ರು ನನಗೊಂದು ಗಂಡು ಮಗು ಆಗುತ್ತೆ ಅಂತ, ಆದರೆ ನೋಡಿದ್ರೆ ಈ ಸಲ ಹೆಣ್ಣು ಮಗು ಆಗಿಬಿಟ್ಟಿದೆ. ನನಗೆ ಈಗ ಅನಿಸ್ತಾ ಇದೆ ಇದರಲ್ಲಿ ಕೂಡ ವಿರೋಧ ಪಕ್ಷದವರ ಕೈವಾಡ ಇರಬೇಕು ಅಂತ ಅನಿಸುತ್ತೆ ಅಂತ. ಈಗಿನ ಕಾಲದ ಸರ್ಕಾರ ಕೂಡ ಅಷ್ಟೇ. ಅದು ಸರಕಾರ ಅಂದರೆ, ಸರಕಾರಿ ಅಂದರೆ ಏನು ಅಂತ ಊರಿಗೆ ಗೊತ್ತಿರೋ ವಿಚಾರ. ನೀವು ಇಲ್ಲಿಗೆ ಬನ್ನಿ, ವಿಧಾನಸೌಧಕ್ಕೆ ಬನ್ನಿ, ಅಲ್ಲೇನು ಬರೆದಿದ್ದಾರೆ, ಸರಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ. ಅಂದರೆ ದೇವರೇ ಬಂದು ಮಾಡಬೇಕು, ಇವ್ರು ಯಾರು ಮಾಡಲ್ಲ. ಪಾಪ 2 ಫೈಲ್ಗಳು ಇರ್ತವೆ ಅಂತೆ, ಏಕ್ ಫೈಲ್ ಅಭಿನಯಿ, ಏಕ್ ಫೈಲ್ ಕಭಿನಯಿ. ನಾವು ವಿಧಾನಸೌಧಕ್ಕೆ ಹೋದರೆ ಅಲ್ಲಿ ಬಾಗಿಲಿರುತ್ತೆ, ಬಾಗಿಲ ಮುಂದೆ ಇನ್ನೂ ಚಿಕ್ಕ ಬಾಗಿಲಿರುತ್ತದೆ, ಅದರಲ್ಲಿ ತಳ್ಳಿರಿ ಅಂತ ಬರೆದಿರ್ತಾರೆ. ತಳ್ಳಿರಿ ಅಂದರೆ ಬಾಗಿಲು ತಳ್ಳುವುದಲ್ಲ, ತಳ್ಳಿರಿ ಎಂಬ ಅರ್ಥ. ಸರ್ಕಾರದ ಆಸ್ಪತ್ರೆಗಳು ಹೇಗಿವೆ ಅಂದರೆ, ಹೀಗಿನ ಹೆಚ್ಚಿನ ಆಸ್ಪತ್ರೆಗಳು ಎಲ್ಲವಲ್ಲ, ಕೆಲವು ಆಸ್ಪತ್ರೆ ಇರ್ತಂದರೆ ಶಿವನಿಗೆ ಪ್ರಿಯ ಬಿಲ್ವಪತ್ರೆ, ವಿಷ್ಣುವಿಗೆ ಪ್ರಿಯ ತುಳಸಿ ಪತ್ರೆ, ಆದರೆ ಯಮರಾಜನಿಗೆ ಪ್ರಿಯ ಸರ್ಕಾರಿ ಆಸ್ಪತ್ರೆ. ಯಾಕೆಂದರೆ ಅಲ್ಲಿ ಸೇವೆ ಉಚಿತ, ಸಾವು ಖಚಿತ. ಸರ್ಕಾರದ ಟಾಯ್ಲೆಟ್ಸ್ಗಳು ಗೌರ್ಮೆಂಟ್ ಟಾಯ್ಲೆಟ್ ಇರಬೇಕು, ಇರಲಿಕ್ಕೆ 2 ಟಾಯ್ಲೆಟ್ಗಳು ಇರ್ತವೆ, ಒಂದು ಹೆಂಗಸರಿಗೆ ಒಂದು ಗಂಡಸರಿಗೆ, ಆದರೆ ದುರ್ವಾಸನೆ ಮಾತ್ರ ಎಲ್ಲರಿಗೂ ಸರಿಸಮಾನವಾಗಿ. ಆ ಟಾಯ್ಲೆಟ್ಗಳು ಹೇಗಿರ್ತವೆ ಅಂದರೆ, ನಲ್ಲಿ ಇದ್ದರೆ ನೀರಿಲ್ಲ, ನೀರಿದ್ದರೆ ನಲ್ಲಿ ಇಲ್ಲ, 2 ಇದ್ರೆ ಇವನಿಗೆ ಬರೋಲ್ಲ. ಯಾಕೆಂದರೆ ಆ ಕಿಟಕಿ, ಆ ಬಾಗಿಲಿಗೆ ಚಿಲಕನೇ ಇರೋಲ್ಲ. ಇದು ಈಗಿನ ವ್ಯವಸ್ಥೆ. ಮತ್ತೆ ಜೋಕ್ಸ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ.